ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಟೆಕ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪ್ರಾಡಕ್ಟನ್ನು ರಿವ್ಯೂ ಮಾಡ್ತಾ ಇರುವಂಥದ್ದು. ಸೊ ನೀವು ಈಗಾಗಲೇ ತಮ್ಮಲ್ಲಿ ನೋಡಿರ್ಬೋದು ಯಾವ ಪ್ರಾಡಕ್ಟ್ ಅಂತ. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ಪ್ರಾಡಕ್ಟ್ ನಾನು ಡೈರೆಕ್ಟ್ ಆ್ಯಪಲ್ ವೆಬ್ಸೈಟಿಂದನೇ ಆರ್ಡರ್ ಹಾಕಿದ್ದು. ನೋಡೋಣ, ಈಗ ಪಾರ್ಸಲ್ ಬರ್ತಾ ಇದೆ, ಹೋಗೋಣ. ಸೊ ಆರ್ಡರ್ ಈಗ ಬಂತು, ಸೊ ತೊಗೊಂಡೋಗ್ತಾ ಇದ್ದೇನೆ. ಸೊ ನೋಡೋಣ, ರಿವ್ಯೂ ಮಾಡೋಣ. ಸೊ ಈಗ ಪ್ಯಾಕೇಜನ್ನು ಓಪನ್ ಮಾಡ್ತಾನೆ. ನೋಡ್ಬೋದು, ಇನ್ವಾಯ್ಸ್ ಕೊಟ್ಟಿದ್ದಾರೆ. ಸೊ ಓಪನ್ ಮಾಡೋಣ. ಸೊ ಇಷ್ಟೇ ಸಣ್ಣ ಬಾಕ್ಸ್ ಇರುವಂಥದ್ದು. ಇದು ಸೆಕೆಂಡ್ ಟೈಮ್ ನಾನು ಆ್ಯಪಲ್ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದು. ಸೊ ಪ್ಯಾಕಿಂಗ್ ಕರೆಕ್ಟಾಗಿದೆ. ಸೊ ನೋಡ್ಬೋದು, ಮ್ಯಾಕ್ ಮಿನಿ ಅಂತ ಇದೆ. ಸೊ ಇದ್ರ ಮೇಲೆ ಪ್ರೈಸ್ ಬಂದುಬಿಟ್ಟು 59,900 ಇದೆ ಇರುವಂಥದ್ದು. ನೋಡೋಣ, ಈಗ ನಾನು ಮ್ಯಾಕ್ ಮಿನಿಯನ್ನು ರಿವ್ಯೂ ಮಾಡ್ತಾ ಇರುವಂಥದ್ದು. ಸೊ ಮ್ಯಾಕ್ ಮಿನಿ M4 ಇದು ಸ್ನೇಹಿತರೆ, ಲೇಟೆಸ್ಟ್ ಚಿಪ್, M4 ಲೇಟೆಸ್ಟ್ ಚಿಪ್ ಇದು. ಸೊ ಈಗ ಕವರನ್ನು ಓಪನ್ ಮಾಡೋಣ. ಈ ಥರ ಇದೆ. ಸೊ ಇದನ್ನ ನಾನು ಡೈರೆಕ್ಟಾಗಿ ಆ್ಯಪಲ್ ವೆಬ್ಸೈಟಿಂದನೇ ಆರ್ಡರ್ ಹಾಕಿದ್ದು. ಸ್ಟೂಡೆಂಟ್ ಡಿಸ್ಕೌಂಟ್ ಯೂಸ್ ಮಾಡಿ ಆರ್ಡರ್ ಹಾಕಿದ್ದು. ಸೊ ನೋಡ್ಬೋದು, ಈ ರೀತಿ ಕಾಣ್ತಾ ಇದೆ. ಸೊ ಮ್ಯಾಕ್ M4 ಮಿನಿ. ಸೊ ಇದರಲ್ಲಿ ಏನಿಲ್ಲ ಒಳಗಡೆ. ಸೊ ಇದನ್ನ ತೆಗೆದು ಸೈಡ್ಗೆ ಇಡ್ತೇನೆ. ಸೊ ಔಟ್ಸೈಡ್ ಲುಕ್ ಈ ಥರ ಕಾಣ್ತಾ ಇರುವಂಥದ್ದು. ಸ್ವಲ್ಪ ಆ್ಯಪಲ್ ಅಂತಂದ್ರೆ ಸ್ವಲ್ಪ ಪ್ರೀಮಿಯಮ್ ಅಂತಲೇ ಫೀಲ್ ಆಗುತ್ತೆ. ಸೊ ನೋಡ್ಬೋದು ನೀವು ಇದರ ಸೈಜನ್ನು. ಸೊ ನನ್ನ ಒಂದು ಮೊಬೈಲ್ಗಿಂತ ತುಂಬಾ ಚಿಕ್ಕ ಇರುವಂಥದ್ದು. ಸೊ ನೋಡ್ಬೋದು, ಮೊಬೈಲ್ಗಿಂತ ಸೊ ಸ್ಕ್ವೇರ್ ಶೇಪಲ್ಲಿದೆ. ಸೊ ನೋಡ್ಬೋದು, ಆ್ಯಪಲ್ ಕೇಬಲ್ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಇನ್ನೇನು ಇಲ್ಲ. ಯೂಸರ್ ಮ್ಯಾನ್ಯುಯಲ್ ಅಷ್ಟು ಕೊಟ್ಟಿದ್ದಾರೆ, ಯಾವ ಥರ ಯೂಸ್ ಮಾಡೋದು ಅಂತ. ಸೊ ನೋಡೋಣ. ಸೊ ಮೇನ್ ಡಿವೈಸಿಗೆ ಬಂದರೆ ಫ್ರಂಟ್ ಸೈಡಲ್ಲಿ ಈ ಥರ ಲುಕ್ ಇದೆ. ಸೊ ನೋಡ್ಬೋದು, ಇಲ್ಲಿ ಒಂದು ಲೈಟ್ ಕೊಟ್ಟಿದ್ದಾರೆ, ಆನ್ ಆಫ್ ಲೈಟು. ಒಂದು ಹೆಡ್ಫೋನ್ ಜಾಕು ಆಗಲೇ ಹೇಳ್ದಂಗೆ. ಇದು 2 C ಪೋರ್ಟು. ಸೊ ಇನ್ನು ಬ್ಯಾಕ್ ಸೈಡಲ್ಲಿ ಪವರ್ ಕೇಬಲ್ ಅಡಾಪ್ಟ್ರು, ಹಾಗೆಯೇ ಇಂಟರ್ನೆಟ್ಗೆ ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಹಾಗೆಯೇ HDMIಗೆ ಒಂದು ಪೋರ್ಟು. ಇದು ನಿಮಗೆ ಡಿಸ್ಪ್ಲೇ ಕನೆಕ್ಟ್ ಮಾಡೋಕ್ಕೆ ಕೂಡ ಯೂಸ್ ಆಗುತ್ತೆ. ಹಾಗೆಯೇ ಇದು 2 ಥಂಡರ್ ಪೋರ್ಟು, ಹಾಗೆಯೇ C. ಸೊ ಪವರ್ ಬಟನನ್ನು ನೋಡ್ಬೋದು, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇವರು. ಸೊ ಈ ಸಲ ಡಿಸೈನಲ್ಲಿ ಈ ಥರ ಕೊಟ್ಟಿದ್ದಾರೆ. ಪ್ರೀವಿಯಸ್ ಡಿಸೈನ್ಸಲ್ಲಿ ಫ್ರಂಟಲ್ಲಿ ಇತ್ತು ಅಂತ ಅಂದ್ಕೊಂಡಿದ್ದೇನೆ. ಹೌದು, ಮೋಸ್ಟ್ಲಿ ಪ್ರೊಬ್ಯಾಬ್ಲಿ ಯುನಿಕ್ ಆಗಿರಬೇಕು ಅಂತ ಈ ಥರ ಕೊಟ್ಟಿದ್ದಾರೆ. ಸೊ ಒಳ್ಳೆ ಡಿಸೈನೇ. ಸೊ ಕೆಳಗಡೆ ಇದ್ದರೂ ಕೂಡ ಒಳ್ಳೆಯದೇ ಆ್ಯಕ್ಚುಲಿ. ಯಾಕೆಂದರೆ ನಾವು ಜಾಸ್ತಿ ಹೊತ್ತು ಯೂಸ್ ಮಾಡಲ್ಲ ಇದನ್ನ, ಸ್ಲೀಪ್ ಮೋಡಲ್ಲಿ ಇರ್ತೇವೆ. ಸೊ ಅದಕ್ಕಾಗಿ ಜಸ್ಟು ಆನ್ ಆಫ್ ಯೂಸ್ ಆಗಲ್ಲ ಬಟನ್ನು. ಕೆಳಗಡೆ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈಗ ಪವರನ್ನು ಕೂಡ ಪ್ಲಗ್ ಮಾಡಿದ್ದೇನೆ. ಸೊ ಈಗ HDMI ಕೇಬಲ್ ಇದೆ. ಸೊ ಇದನ್ನು ಕೂಡ ಕನೆಕ್ಟ್ ಮಾಡ್ತೇನೆ ಈಗ. ಸೊ HDMI ಕನೆಕ್ಟ್ ಮಾಡ್ತಾ ಇರುವಂಥದ್ದು. ಸೊ ಈಗ ಪವರ್ ಆನ್ ಮಾಡ್ತಾ ಇದ್ದೇನೆ. ಸೊ ಫಸ್ಟು ಎಡಗೈಲ ಆನ್ ಮಾಡಿದೆ. ಸೊ ಫೈನ್, ಈ ಥರ ಸೌಂಡ್ ಬರುತ್ತೆ. ಸೊ ಇಲ್ಲಿ ಆನ್ ಬಟನ್ ಕಾಣಿಸ್ಬೋದು ನಿಮಗೆ. ಸೊ ನೋಡೋಣ. ಸೊ ಇದ್ರ ಜೊತೆಗೆ ಇಂಟರ್ನೆಟ್ ಕೇಬಲನ್ನು ಕೂಡ ಕನೆಕ್ಟ್ ಮಾಡ್ತೇನೆ. ನೋಡ್ಬೋದು, ನಾನು ಲ್ಯಾನ್ ಕನೆಕ್ಟ್ ಮಾಡಿದೆ. ಸೊ ಈಗ ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿದೆ. ಸೊ ಈಗ ನಾನು ಇಲ್ಲಿ ನೋಡ್ಬೋದು ಡಿಸ್ಪ್ಲೇ, ಇದು LG 4K ಮಾನಿಟರ್ ಸ್ನೇಹಿತರೆ. ಸೊ ಇದ್ರದ್ದು ರಿವ್ಯೂ ಕೂಡ ಮಾಡ್ತೇನೆ. ಸೊ ಯಾವ ಮಾನಿಟರ್ ಏನು ಅಂತ ಕರೆಕ್ಟಾಗಿ. ಸೊ ಈಗ ನೋಡ್ಬೋದು, ಈ ಥರ ಕಾಣಿಸ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಮ್ಯಾಕ್ ಮಿನಿ ಈ ಒಂದು. ಸೊ ಈ ಥರ ಏನೋ ಹೇಳ್ತಾ ಇದೆ. ಸೊ ನೋಡೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಇದು
ಮ್ಯಾಕ್ ಮಿನಿ M4ನ ಒಂದು ರಿವ್ಯೂ ಆಗಿತ್ತು ಸ್ನೇಹಿತರೆ. ಸೊ ಇದರಲ್ಲಿ ಒನ್ ಆಫ್ ದ ಪವರ್ಫುಲ್ ಚಿಪ್ ಇದೆ. ಇದನ್ನ ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಟೆಸ್ಟ್ ಕೂಡ ಮಾಡೋಣ, ಸೊ ಎಷ್ಟು ಸ್ಪೀಡ್ ಇದೆ ಏನು ಅಂತ. ಸೊ ಇದು ಜಸ್ಟ್ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು ಸ್ನೇಹಿತರೆ. ಇದಾಗಿತ್ತು ಈ ವಿಡಿಯೋದಲ್ಲಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಟಾಟಾ, ಬೈ ಬೈ.